ಭಾರತದ ವಿರುದ್ಧ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಪಾಕ್ ನಾಯಕರು. ಬಾಬ್ರಿ ಮಸೀದಿ ಪುನರ್ ನಿರ್ಮಾಣ ಮಾಡ್ತೀವಿ ಅಂತೇಳಿ ಭಾರತದ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಾಪದ ಕೂಡ ತುಂಬುತ್ತಿದೆ. ಹಾರಿ ಹೋಗುವ ದೀಪಕ್ಕೆ ಬೆಳಕು ಹೆಚ್ಚಾಗ್ತಾ ಇದೆ. ನಾಲಿಗೆ ಉದ್ದ ಆಗ್ತಾ ಇದೆ. ಈ ಬಗ್ಗೆ ಸಂಸದೆ ಪಲ್ವಾಷಾ ಮೊಹಮ್ಮದ್ ಜೈ ಖಾನ್ ಹೇಳಿದ್ದಾರೆ. ಬಾಬ್ರಿ ಮಸೀದಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಾಬ್ರಿ ಮಸೀದಿ ವಿಚಾರದಲ್ಲಿ ಪಾಕ್ ನಾಯಕಿಯ ಉದ್ದಟತನ ಹೇಳಿಕೆ ಹೊರ ಬಂದಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮತ್ತೊಂದು ವಿವಾದಾತ್ಮಕ ನಡೆ ಕಂಡು ಬಂದಿದೆ ಪಾಕ್ ಸಂಸದರಿಂದ. ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿಯ ಸಂಸದೆ, ಪಿಪಿಪಿ ಪಾರ್ಟಿ, ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ, ಅದು ಎಲ್ಲ ಮೈತ್ರಿ ಇರೋದು. ಆಳು ಮೂಳು ಓಸು ಸೇರ್ಕೊಂಡು ಸರ್ಕಾರ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಸರ್ಕಾರ ರಚಿಸುವಂತ ಸಂಪೂರ್ಣ ಬಹುಮತ ಯಾವಾಗೂ ಸಿಕ್ಕಿಲ್ಲ. ಸೇನೆ ಯಾರನ್ನು ನಿರ್ಧಾರ ಮಾಡುತ್ತೋ, ಸೇನೆ ಯಾರಿಗೆ ಬೆಂಬಲ ಕೊಡುತ್ತೋ ಅವರೆಲ್ಲ ಸೇರ್ಕೊಂಡು ಒಂದು ಸರ್ಕಾರ ಮಾಡ್ತಾರೆ. ಆಮೇಲೆ ಆ ಸೇನೆ ತಾಳಕ್ಕೆ ತಕ್ಕಂಗೆ ಕುಣಿತಾರೆ. ಸದ್ಯ ಇವ್ರ್ಯಾರೋ ಸಂಸದೆ ಒಬ್ಬಾಕಿ ದೊಡ್ಡದಾಗಿ ಬಾಬ್ರಿ ಮಸೀದಿ ನಿರ್ಮಾಣದ ಬಗ್ಗೆ ಮಾತಾಡಿದ್ದಾರೆ. ಇರೋ ಪರಿಸ್ಥಿತಿಯನ್ನ ಪಾರಾಗೋದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಬಾಬ್ರಿ ಮಸೀದಿ ಕಟ್ಟುವಂತ್ರಿ. ಗಂಭೀರ ರಾಜತಾಂತ್ರಿಕ ನಿಯಮ ಉಲ್ಲಂಘನೆ ಆಗಿದೆ. ಧಾರ್ಮಿಕ ಧ್ರುವೀಕರಣಕ್ಕೆ ಸಂಸದೆಯಿಂದ ಪ್ರಚೋದನೆ ಹೊರಬಂದಿದೆ. ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ವಿವಾದಕ್ಕೀಡಾದ ಸಂಸದೆ ಹೇಳಿಕೆ. ಪಲ್ವಾಷಾ ಮೊಹಮ್ಮದ್ ಅಂತ ಹೇಳಿ ಈ ಸಂಸದೆಯ ಹೆಸರು. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಸಂಸದೆ. ಮತ್ತೊಬ್ಬ ಪಾಕ್ ನಾಯಕಿಯ ನಾಲಿಗೆ ಹರಿಬಿಟ್ಟ ಕತೆ ಇದು.